ಇಡೀ ಕರ್ನಾಟಕದ ಚಿತ್ತ ಇವತ್ತು ಕೋರ್ಟ್ ಮೇಲೆ ನೆಟ್ಟಿದೆ. ಏನಾಗುತ್ತೆ ಇವತ್ತು ಸಿದ್ದರಾಮಯ್ಯನವರ ಭವಿಷ್ಯ ವೆರಿ ಇಂಪಾರ್ಟೆಂಟ್ಲಿ, ಯಾಕಂದರೆ ಇದು ಸಾಮಾನ್ಯ ಸಂಗತಿ ಅಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಕಡೆಗೆ ಕೋರ್ಟ್ನಲ್ಲಿ ಕದನ ನಡೀತಾ ಇದೆ, ಈ ಕಡೆಗೆ ರಾಜಭವನ ಮುತ್ತಿಗೆ ಹಾಕುವಂಥ ಪ್ರಯತ್ನ ಕೂಡ ನಡೆಸಲಾಗ್ತಾ ಇದೆ. ಇವತ್ತು ಬೆಳಗ್ಗೆ 10:30ಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಈಗಾಗಲೇ ಒಂದು ಹಂತದ ವಾದ ಪ್ರತಿವಾದ ಆಗಿದೆ, ಆದರೆ ಈಗ ನಿಜವಾದ ವಾದ ಪ್ರತಿವಾದ ಶುರುವಾಗುತ್ತೆ. ಹೈಕೋರ್ಟ್ ವಿಚಾರಣೆ ಹೊತ್ತಲ್ಲಿನೇ ಈಗ ಕಾಂಗ್ರೆಸ್ ನಾಯಕರು ರಾಜಭವನ ಚಲೋ ಮಾಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ಹಿಂದೆ ಯಾರ್ಯಾರು ಏನೇನು ತಮ್ಮ ವಾದವನ್ನು ಮಂಡಿಸಿದರು, ಯಾವ್ಯಾವ ಪಾಯಿಂಟ್ಗಳನ್ನು ಇಟ್ಟರು, ಇದೆಲ್ಲದಕ್ಕೆ ಸಂಬಂಧಪಟ್ಟಂಗೂ ಕೂಡ TV9 ನಿಮಗೆ ವಿಸ್ತೃತವಾದಂಥ ಮಾಹಿತಿ ನೀಡ್ತಾ ಇದೆ. ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ ಯಾವ ರೀತಿ ಪ್ಲಾನ್ ಮಾಡಿದೆ, ರಾಜಭವನ ಚಲೋ ಇವತ್ತು ಬೆಳಗ್ಗೆ 10:30ಕ್ಕೆ ಅರ್ಜಿ ಏನು ವಿಚಾರಣೆಗೆ ಬರುತ್ತೆ, ವಾದ ಪ್ರತಿವಾದ ಏನು ಶುರುವಾಗುತ್ತೆ. ಅದೇ ಸಂದರ್ಭದಲ್ಲೇ ರಾಜಭವನ ಚಲೋ ಕೂಡ ಶುರು ಆಗುತ್ತೆ. ಎಸ್, ಕೈ ನಾಯಕರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಅನಗತ್ಯವಾಗಿ ಸರ್ಕಾರವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಇದು ರಾಜ್ಯಪಾಲರ ಮೇಲಿರುವಂಥ ಆರೋಪ. ಇವತ್ತು ಕಾಂಗ್ರೆಸ್ ನಾಯಕರು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ಇನ್ನೊಂದು ಕಡೆಗೆ ಹೈಕೋರ್ಟ್ನಲ್ಲಿ ಇವತ್ತು ವಾದ ಪ್ರತಿವಾದ ನಡೆಯುತ್ತೆ. ವೆರಿ ಇಂಪಾರ್ಟೆಂಟ್ ಏನಾಗಬಹುದು ಅನ್ನುವಂಥದ್ದು, ಯಾಕಂದರೆ ಹಲವಾರು ಸಂಗತಿಗಳಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ವಿವರಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಸೊ ಯಾರ್ಯಾರು ಯಾವ್ಯಾವ ವಿಷಯಗಳನ್ನು ಮಂಡಿಸ್ತಾ ಇದ್ದಾರೆ, ಜೊತೆಗೇನು ಅಂತಂತಂದರೆ ಈ ಅವರ ವಿರುದ್ಧ ಇರುವಂಥವರು ಯಾವ್ಯಾವ ಅಂಶಗಳನ್ನು ಇನ್ನೂ ಕೂಡ ಸಲ್ಲಿಸಿಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ನೋಡಿ. ಪ್ರತಿವಾದಿಗಳು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ದೂರುದಾರ ಪ್ರದೀಪ್ ಕುಮಾರ್ ಕೂಡ ಆಕ್ಷೇಪಣೆ ಸಲ್ಲಿಸಿಲ್ಲ. ರಾಜ್ಯಪಾಲರು ಆಕ್ಷೇಪಣೆ ಸಲ್ಲಿಸಿಲ್ಲ. ಪ್ರತಿವಾದಿಗಳು ಆಕ್ಷೇಪಣೆ ಸಲ್ಲಿಸಿದರೆ ನಾವು ಪ್ರತಿಕ್ರಿಯಿಸಬಹುದು. ರಾಜ್ಯಪಾಲರು ಯಾವುದೇ ಆಕ್ಷೇಪಣೆ ಸಲ್ಲಿಸುವುದಿಲ್ಲ. ಅವಶ್ಯವಿದ್ರೆ ರಾಜ್ಯಪಾಲರು ತಮ್ಮ ಕಡತ ಸಲ್ಲಿಸಲು ಸಿದ್ಧರಿದ್ದಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆ 17A ಬಗ್ಗೆ ನಾನು ವಾದಿಸಿದ್ದೆ. ಇದೊಂದು ಪಾಯಿಂಟ್ ಆಧಾರದಲ್ಲಿ ರಾಜ್ಯಪಾಲರ ಆದೇಶ ರದ್ದುಪಡಿಸಬೇಕು. 17A ಮಾನದಂಡ ಪಾಲನೆಯಾಗದಿದ್ದರೂ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ. ದೂರುದಾರರು ತಮ್ಮ ಪ್ರಮಾಣ ಪತ್ರದಲ್ಲಿ 17A ಬೇಕಿಲ್ಲವೆಂಬುದಕ್ಕೆ ಕಾರಣ ನೀಡಿದ್ದಾರೆ. ಸಿಎಂ ಆದೇಶ ಅಥವಾ ಶಿಫಾರಸು ಪ್ರಶ್ನಿಸಿಲ್ಲವಾದ್ದರಿಂದ 17A ಬೇಕಿಲ್ಲವೆಂದಿದ್ದಾರೆ. 10-15 ವರ್ಷ ಹಳೆಯ ಘಟನೆಗಳಿಗೆ ಈಗಿನ ಕಾನೂನು ಅನ್ವಯಿಸಲಾಗುತ್ತಿದೆ. ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, HD ಕುಮಾರಸ್ವಾಮಿಯವರ ಆರೋಪ ಪಟ್ಟಿ ಸಿದ್ಧವಾಗಿದ್ದರೂ ರಾಜ್ಯಪಾಲರು ಅನುಮತಿ ನೀಡುತ್ತಿಲ್ಲ. ರಾಜ್ಯಪಾಲರು ವಿವೇಚನೆ ಬಳಸಿಲ್ಲ. ಕ್ಯಾಬಿನೆಟ್ ಸಲಹೆಯನ್ನೂ ಪಾಲಿಸಿಲ್ಲ. ಇತರೆ ವಿಚಾರಗಳಿಗೆ ಕ್ಯಾಬಿನೆಟ್ ಸೂಚನೆ ಪರಿಗಣಿಸಬೇಕು. ಆದರೆ ಸಿಎಂ ವಿರುದ್ಧದ ದೂರಿಗೆ ಕ್ಯಾಬಿನೆಟ್ ಸೂಚನೆ ಪರಿಗಣಿಸಬೇಕೇ? ರಾಜ್ಯಪಾಲರು ಕ್ಯಾಬಿನೆಟ್ ಪ್ರಸ್ತಾಪಿಸಿದ್ದ ವಿಷಯಕ್ಕೆ ಉತ್ತರಿಸಿಲ್ಲ. ಜನರು ಆಯ್ಕೆ ಮಾಡಿರುವ ಸರ್ಕಾರವನ್ನ ರಾಜ್ಯಪಾಲರು ಇಂಥ ಕ್ರಮಗಳಿಂದ ಬದಲಿಸಲಾಗದು. ರಾಜ್ಯಪಾಲರ ಅಧಿಕಾರಗಳಿಗೆ ನಿರ್ಬಂಧಗಳಿವೆ. ರಾಜ್ಯಪಾಲರು ತಮ್ಮ ನಿರ್ಧಾರಕ್ಕೆ ಕಾರಣಗಳನ್ನು ನೀಡಿಲ್ಲ. ಕೇವಲ 4 ಪುಟಗಳ ಅನುಮತಿಯನ್ನಷ್ಟೇ ನೀಡಿದ್ದಾರೆ. ಯಾವ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ತಿಳಿಯುತ್ತಿಲ್ಲ. ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ ಅನುಮತಿ ರದ್ದುಪಡಿಸಬೇಕು. ಕೆಲವರು ಆಕ್ಷೇಪಣೆ ಸಲ್ಲಿಸಿದ್ದಾರೆ, ಇನ್ನು ಕೆಲವರು ಆಕ್ಷೇಪಣೆ ಸಲ್ಲಿಸಲ್ಲ. ಯಾವುದೇ ಕಾರಣಕ್ಕೂ ರಾಜ್ಯಪಾಲರ ಕಡೆಯಿಂದ ಆಕ್ಷೇಪಣೆ ಕೂಡ ಬರಲ್ಲ. ಬೇಕಿದ್ರೆ ಅವರು ತಮ್ಮ ಕಡತವನ್ನು ಮಂಡಿಸಲಿಕ್ಕೆ ಸಿದ್ಧವಾಗಿದ್ದಾರೆ ಅನ್ನುವಂಥ ಸಂಗತಿ. ಇನ್ನು ಈ ಕೇಸ್ ಏನಿದು, ಈ ಕೇಸ್ ಸಿದ್ದರಾಮಯ್ಯನವ್ರ ಜೊತೆಗೆ ಹೆಂಗೆ ಇದು ಬೆಸೀತಾ ಹೋಯ್ತಿದು. 1996ರಿಂದ 99ರವರೆಗೆ ಸಿದ್ದರಾಮಯ್ಯ DCM ಆಗಿದ್ದರು. ಮೈಸೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿದ್ದರು. ಮುಡಾ ಆಸ್ತಿ ಕಬಳಿಕೆ ಉದ್ದೇಶದಿಂದ ಡಿನೋಟಿಫೈ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಸರ್ವೆ ನಂಬರ್ 464 ಸ್ವಾಧೀನಗೊಂಡಿದ್ದರೂ ಕೂಡ ಪ್ರಭಾವವನ್ನು ಬಳಸಿಕೊಳ್ಳಲಾಗಿದೆ. ಮೂಲ ಮಾಲೀಕರು ನಿಂಗ ಅವರು ಹೋದ ನಂತರ, ಅಂದರೆ ಅವ್ರ ನಿಧನದ ನಂತರ ಅವರ ಮಗ ಮೈಲಾರಯ್ಯನ ಇನ್ನಿಬ್ಬರು ಮಕ್ಕಳಿಗೆ ಹಕ್ಕು ಬಿಡುಗಡೆ ಪತ್ರ ಸಿಗುತ್ತೆ. ದೇವರಾಜು ಮತ್ತು ಮಲ್ಲಯ್ಯಗೆ ಹಕ್ಕು ಬಿಡುಗಡೆ ಪತ್ರ, ಅವರಿಬ್ಬರು ಅವರ ಮಕ್ಕಳು. ಇನ್ನು ದೇವರಾಜು ಹೆಸರಿಗೆ ಡಿನೋಟಿಫೈ ಆಗಿರುವಂಥದ್ದು ಇದೆಯಲ್ಲ, ಅದು ಮೈಲಾರಯ್ಯ ಕುಟುಂಬದವರೇ ಜಾಮೀನು ಮಾಲೀಕರಾದರೂ ಕೂಡ ದೇವರಾಜು ಹೆಸರಿಗೆ ಡಿನೋಟಿಫೈ ಆಗಿದೆ.
ಇದು ಸಂಗತಿ. ಡಿನೋಟಿಫೈ ಆಗಿದ್ದಂಥ ಜಮೀನಲ್ಲಿ ದೇವನೂರು ಬಡಾವಣೆ ನಿರ್ಮಾಣ ಆಗಿದೆ. 2003ರವರೆಗೆ ಹಲವರಿಗೆ ನಿವೇಶನವನ್ನು ಕೂಡ ಹಂಚಲಾಗಿದೆ. 2003 ತನಕ. 2004ರಲ್ಲಿ ಮತ್ತೆ DCM ಆದರು ಸಿದ್ದರಾಮಯ್ಯನವರು. ಅದಾದಮೇಲೆ ಸಿದ್ದರಾಮಯ್ಯ ಪತ್ನಿಯ ಸಹೋದರನಿಗೆ ಕ್ರಯಪತ್ರವನ್ನು ನೀಡಲಾಗಿದೆ. ಮೂಲ ಮಾಲೀಕ ನಿಂಗನ ಪುತ್ರ ದೇವರಾಜ ಮುಖಾಂತರ BM ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಕ್ರಯಪತ್ರ. ಪ್ರಭಾವವನ್ನು ಬಳಸಿ ಅದನ್ನು ಬಡಾವಣೆಯಾಗಿ ನಿವೇಶನ ಹಂಚಿಕೆ ಆಗಿದ್ದಂಥ ಭೂಮಿ ಜಿಲ್ಲಾಧಿಕಾರಿ ಮುಖಾಂತರ ಪರಿವರ್ತನೆ ಆಗಿದೆ ಎನ್ನುವಂಥ ಆರೋಪ. ಇದರ ಸಂಪೂರ್ಣ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ತಮ್ಮ ಸಹೋದರನಿಂದ ದಾನಪತ್ರದ ಮುಖಾಂತರ ಇದೇ ಜಮೀನನ್ನು 2010ರಲ್ಲಿ CM ಪತ್ನಿ ಪಡೆದರು. 2096ರಿಂದ 99ರವರೆಗೆ ಸಿದ್ದರಾಮಯ್ಯ DCM ಮತ್ತು ಮೈಸೂರು ಉಸ್ತುವಾರಿ ಸಚಿವರಾಗಿದ್ದರು. ಹೀಗಾಗಿ ತಮ್ಮ ಪ್ರಭಾವವನ್ನು ಬಳಸ್ಕೊಂಡಿದ್ದಾರೆ. ಸರ್ವೆ ನಂಬರ್ 464 ಸ್ವಾಧೀನಗೊಂಡಿದ್ದರೂ ಕೂಡ ಪ್ರಭಾವವನ್ನು ಬಳಸಲಾಗಿದೆ. ಸೊ ಇದು ಈ ಪ್ರಕರಣ ಏನು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಇದುವರೆಗೂ 2 ಪ್ರಕರಣಗಳು ದಾಖಲಾಗಿವೆ. ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಿದ್ದರಾಮಯ್ಯ ವಿರುದ್ಧ 2 ಖಾಸಗಿ ದೂರುಗಳು ಈಗ ದಾಖಲಾಗಿವೆ. 2 ದೂರುಗಳು ಸ್ನೇಹಮಯಿ ಕೃಷ್ಣ ಮತ್ತು TJ ಅಬ್ರಾಹಂ ಇವರಿಬ್ಬರು ಖಾಸಗಿ ದೂರುಗಳನ್ನು ದಾಖಲಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಾಗಿದೆ. ರಾಜ್ಯಪಾಲರ ಬಳಿಯೂ ಕೂಡ ಸಾಮಾಜಿಕ ಕಾರ್ಯಕರ್ತರು ದೂರನ್ನು ಕೊಟ್ಟಿದ್ದಾರೆ. TJ ಅಬ್ರಾಹಂ ಎಲ್ಲ ವಿವರಗಳನ್ನು ತಗೊಂಡು ಹೋಗಿ ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಕೂಡ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದರು. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳನ್ನು ಕೂಡ ಲಗತ್ತಿಸಲಾಗಿದೆ. ಅದಾದ ಮೇಲೆ ರಾಜ್ಯಪಾಲರು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಹೆಜ್ಜೆ ಮುಂದಕ್ಕಿಟ್ಟಿದ್ದು, ಅದು ಕಾಂಗ್ರೆಸ್ಸಿನ ಕೆಂಗಣ್ಣಿಗೆ ಗುರಿಯಾಗಿದ್ದು. ಜೊತೆಗೆ ಇವರು ಈ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದು ಅದನ್ನು ವಿರೋಧಿಸಿದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿವರಗಳನ್ನು ರಾಜ್ಯಪಾಲರು ರವಾನಿಸಿದ್ದು, ಇದೆಲ್ಲದನ್ನು ಕೂಡ ನೀವು ನೋಡಿದ್ದೀವಿ. ಸ್ನೇಹಮಯಿ ಕೃಷ್ಣ, TJ ಅಬ್ರಾಹಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರಿಗೇ ದೂರು ಕೊಟ್ಟರು. ಎಲ್ಲ ಡೀಟೇಲ್ಸನ್ನು ಇಟ್ಕೊಂಡು 2 ಖಾಸಗಿ ದೂರುಗಳು ದಾಖಲಾಗಿವೆ. ಒಂದು ಸ್ನೇಹಮಯಿ ಕೃಷ್ಣ ಅವರದ್ದು, ಇನ್ನೊಂದು TJ ಅಬ್ರಾಹಂ ಮುಖಾಂತರ. ಬನ್ನಿ, ಏನಾಗಬಹುದು? ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಂಗತಿ. ಇವತ್ತು ನಾನು ಹೇಳ್ತಾ ಇದ್ದೆ, ಅದಕ್ಕೆ ಕರ್ನಾಟಕದ ಚಿತ್ತ ಕೋರ್ಟಿನ ಮೇಲಿದೆ. ಏನಾಗಬಹುದು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ಲಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹಿರಿಯ ವರದಿಗಾರರು, ಕೋರ್ಟ್ ವರದಿಗಾರರು ರಮೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಪ್ರಸನ್ನ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅಂದರೆ ಇವತ್ತೇನು ರಾಜಭವನ ಚಲೋ ಏನು ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ಅವರಿಂದ ವಿವರಗಳನ್ನು ನಾನು ಪಡಿತೀನಿ. ಮೊದಲು ವೆರಿ ಇಂಪಾರ್ಟೆಂಟ್ಲಿ ರಮೇಶ್ ಅವ್ರ ಮುಖಾಂತರ. ರಮೇಶ್, ನಾನು ಹೇಳ್ತಾ ಇದ್ದೆ, ಇವತ್ತು ಇಡೀ ಚಿತ್ತ ಈ ಕಡೆಗೆ ನೆಟ್ಟಿದೆ. ಏನಾಗಬಹುದು ಅನ್ನುವಂಥದ್ದು. ಇವತ್ತು ಬೆಳಗ್ಗೆ 10:30ಕ್ಕೆ ಹೈಕೋರ್ಟ್ನಲ್ಲಿ ವಿಚಾರಣೆ ಶುರು ಆಗ್ತಾ ಇದೆ. ಏನು ನಡೆಯುತ್ತೆ ಅಂತ? ರಂಗನಾಥ್, ಇವತ್ತು ಬಹಳ ಪ್ರಮುಖವಾದಂಥ ದಿನ ಅಂತ ಹೇಳ್ಬೋದು. ಯಾಕೆಂತಂದರೆ ಇದುವರೆಗೂ CM ಸಿದ್ದರಾಮಯ್ಯ ಪರ ವಕೀಲರು ವಾದ ಮಂಡನೆಯನ್ನು ಮಾಡಿದ್ದಾರೆ. 2 ದಿನಗಳ ಕಾಲ ವಾದ ಮಂಡನೆಯನ್ನು ಮಾಡಿದ್ದಾರೆ. ಇವತ್ತು ರಾಜ್ಯಪಾಲರ ಪರ ವಕೀಲರು ವಾದ ಮಂಡನೆಯನ್ನು ಮಾಡೋರಿದ್ದಾರೆ. ಹೀಗಾಗಿ ಇವತ್ತಿನ ವಿಚಾರಣೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ 3 ಪ್ರಧಾನ ಅಂಶಗಳನ್ನು ಇವತ್ತು ಇದುವರೆಗೂ CM ಪರ ವಕೀಲರು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮೊದಲನೇದೇನೆಂದರೆ 17A ಕೆಳಗಡೆ ರಾಜ್ಯಪಾಲರು ಕೈಗೊಂಡಂಥ ಕ್ರಮ ಸರಿ ಇಲ್ಲ ಅಂತೇಳಿ ಅವರು ಕೊಡ್ತಾರೋ ಕಾರಣ ಏನಂತಂದರೆ, ಪಬ್ಲಿಕ್ ಸರ್ವೆಂಟಿಗೆ, ಅಂದರೆ ಯಾವುದೇ ಪಬ್ಲಿಕ್ ಸರ್ವೆಂಟ್ಗೆ ಒಂದು ವಿನಾಯಿತಿ ಇದೆ. ಅಂದರೆ ಆತ ತನ್ನ ಅಧಿಕಾರಾವಧಿಯಲ್ಲಿ ಕೈಗೊಂಡ ತೀರ್ಮಾನಗಳು ಅಥವಾ ಮಾಡಿದಂಥ ಶಿಫಾರಸುಗಳ ಬಗ್ಗೆ ಯಾರಾದರೂ ದೂರನ್ನು ಕೊಡಬೇಕು ಅಂದರೆ ಅದಕ್ಕೆ ಪೂರ್ವಾನುಮತಿ ತಗೋಬೇಕು. ಸಕ್ಷಮ ಪ್ರಾಧಿಕಾರಿಯಿಂದ ಪೂರ್ವಾನುಮತಿ ತಗೋಬೇಕು. ಯಾಕಂದರೆ ತಪ್ಪಾಗಿ ಪ್ರಾಸಿಕ್ಯೂಷನ್ ಮಾಡಿದ್ರೆ ಯಾರು ನಿರ್ಧಾರ ತಗೊಳ್ಳೋಕ್ಕಾಗಲ್ಲ ಅನ್ನೋಂಥ ದೃಷ್ಟಿಯಿಂದ ಈ ವಿನಾಯಿತಿ ಕೊಡಲಾಗಿದೆ. 17A ಕೆಳಗಡೆ ಪೊಲೀಸ್ ಅಧಿಕಾರಿಯೇ ತಗೋಬೇಕು. ಈ ರೀತಿ ಪೂರ್ವಾನುಮತಿಯನ್ನು ಪೊಲೀಸ್ ಅಧಿಕಾರಿಯೇ ತಗೋಬೇಕು. ಆದರೆ ಇಲ್ಲಿ ಖಾಸಗಿ ದೂರುದಾರ ತಗೊಳ್ತಾ ಇದ್ದಾರೆ. ಇದು ಕಾನೂನು ಬಾಹಿರ ಅನ್ನುವಂಥದ್ದು ಈಗ ಸಿದ್ದರಾಮಯ್ಯ ಪರ ವಕೀಲರು ಮಾಡಿರುವಂಥ ವಾದ. ಅದೇ ರೀತಿ ಎರಡನೇದಾಗಿ ಸಚಿವ ಸಂಪುಟ ಸಾಕಷ್ಟು ಚರ್ಚೆಯನ್ನು ನಡೆಸಿ ಒಂದು ತೀರ್ಮಾನ ತಗೊಳ್ತು, ಏನೋ ಸಲಹೆಯನ್ನು ಕೊಡ್ತು. ನೀವು ನಿಮ್ಮನ್ನು ಶೋಕಾಸ್ ನೋಟಿಸನ್ನು ಹಿಂಪಡೀರಿ ಅಂತೇಳಿ ರಾಜ್ಯಪಾಲರಿಗೆ ಒಂದು ಸಲಹೆಯನ್ನು ಕೊಡ್ತು. ಆದರೆ ರಾಜ್ಯಪಾಲರು ಆ ಸಲಹೆಯನ್ನು ಪಾಲಿಸಿಲ್ಲ. ಇದು ಕಾನೂನು ಬಾಹಿರ ಅನ್ನುವಂಥದ್ದು ಎರಡನೇ ವಾದ ಏನು CM ಸಿದ್ದರಾಮಯ್ಯ ಪರ ವಕೀಲರು ಮಾಡಿರುವಂಥದ್ದು. ಅದೇ ರೀತಿ ಮೂರನೇ ವಾದ ಏನಂತಂದರೆ,
ರಾಜ್ಯಪಾಲರು ಅಂದರೆ ಸಚಿವ ಸಂಪುಟದ ನಿರ್ಧಾರವನ್ನು ತಿರಸ್ಕರಿಸಿ ಈ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾದ್ರೆ ಮೇಲ್ನೋಟಕ್ಕೆ ಈ ಎಲ್ಲ ಆರೋಪಗಳಿಗೆ ಆಧಾರ ಕಂಡು ಬಂದಿದೆ ಅಂತ ಹೇಳಿದ್ದಾರೆ ಹೊರತು, ಆದರೆ ಯಾವ್ಯಾವ ಆಧಾರಗಳಿವೆ, ಯಾವ್ಯಾವ ಆಧಾರಗಳಿಗೆ ಇವರು ಅಪ್ಲಿಕೇಶನ್ ಆಫ್ ಮೈಂಡನ್ನು ಅಪ್ಲೈ ಮಾಡಿದ್ದಾರೆ, ಹೀಗಾಗಿ ಇದೆಲ್ಲವನ್ನು ಕೂಡ ಅವ್ರಿಗೆ ಸವಿವರವಾಗಿ ರಾಜ್ಯಪಾಲರು ಹೇಳಿಲ್ಲ. ಹೀಗಾಗಿ ರಾಜ್ಯಪಾಲರ ಒಂದು ಅನುಮತಿಯನ್ನು ರದ್ದುಪಡಿಸಬೇಕು ಅನ್ನುವಂಥ 3 ಅಂಶಗಳ ಆಧಾರದಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ 3 ಅಂಶಗಳ ಒಂದು ಮನವಿಗೆ ಇವತ್ತು ಏನು ರಾಜ್ಯಪಾಲರ ಪರ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗತ್ತೆ. ಅದೇ ಅಂದರೆ ಆಕ್ಷೇಪಣೆ ಅಂದರೆ ಓರಲ್ ಆಗಿ ಅವ್ರು ಈಗಾಗಲೇ ಹೇಳಿದ್ದಾರೆ, ಲಿಖಿತವಾದಂಥ ಯಾವುದೇ ಆಕ್ಷೇಪಣೆಯನ್ನು ನಾವು ಸಲ್ಲಿಸೋದಿಲ್ಲ, ಯಾಕೆಂದ್ರೆ ಕಡತಗಳೇ ಉತ್ತರವನ್ನು ಕೊಡೋದಷ್ಟು ಸಮರ್ಥವಾಗಿವೆ. ಹೀಗಾಗಿ ನಾವು ಯಾವುದೇ ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸೋದಿಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ರಂಗನಾಥ್, ಓಕೆ, ಈಗ ಈ ಆಕ್ಷೇಪಣೆಯ ಬಗ್ಗೆ ಬಂದಿದೆಯಲ್ಲ, ಈಗ ನೋಡಿ ಈ ದೂರುದಾರ ಪ್ರದೀಪ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಆಕ್ಷೇಪಣೆ ಸಲ್ಲಿಸಿಲ್ಲ, ರಾಜ್ಯಪಾಲರು ಕೂಡ ಆಕ್ಷೇಪಣೆ ಸಲ್ಲಿಸಿಲ್ಲ ಅಂತ. ಆದರೆ ರಾಜ್ಯಪಾಲರ ಆಕ್ಷೇಪಣೆ ಸಲ್ಲಿಸಲ್ಲ, ಬೇಕಿದ್ರೆ ಕಡತ ಮಂಡಿಸ್ಲಿಕ್ಕೆ ತಯಾರಿದ್ದಾರೆ ಅನ್ನುವಂಥ ಮಾತುಗಳು. ಇದೇನು ಸ್ವಲ್ಪ ವಿವರಿಸಿ ಹೇಳ್ತೀರಾ ರಮೇಶ್? ರಂಗನಾಥ್, ಏನಂದ್ರೆ ಈಗ ಯಾವುದೇ ಒಂದು ಕೇಸನ್ನು ಹಾಕಿದಾಗ ಅದಕ್ಕೆ ಪ್ರತಿವಾದಿಗಳು ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಅಂದ್ರೆ ನೀವು ಮಾಡುವಂಥ ವಾದ ಏನಿದೆ ಅದು ಸರಿ ಇಲ್ಲ, ಯಾಕೆ ಸರಿ ಇಲ್ಲ ಅನ್ನೋದನ್ನ, ನಿಮ್ಮ ಅರ್ಜಿಯಲ್ಲಿರೋ ಅಂಶಗಳು ಯಾಕೆ ಸರಿ ಇಲ್ಲ ಅನ್ನೋದಕ್ಕೆ ಲಿಖಿತವಾದಂಥ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ. ಅದೇ ರೀತಿ ಈ ಕೇಸ್ನಲ್ಲಿ 2 ಪ್ರತಿವಾದಿಗಳು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಾರೆ, ಅದೇ ರೀತಿ ಅಬ್ರಹಾಂ ಅವರು ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಆದರೆ ರಾಜ್ಯಪಾಲರ ಪರ ವಕೀಲರು ನಾವು ಯಾವುದೇ ರೀತಿಯಾದಂಥ ಆಕ್ಷೇಪಣೆಯನ್ನು ಸಲ್ಲಿಸೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾವು ರಾಜ್ಯಪಾಲರು ಯಾವ ರೀತಿ ನಿರ್ಧಾರವನ್ನು ಕೈಗೊಂಡ್ರು ಆ ಕಡತವನ್ನೇ ಕೋರ್ಟ್ಗೆ ನಾವು ಸಲ್ಲಿಸ್ತೀವಿ, ಕೋರ್ಟೇ ಅದನ್ನು ಪರಿಶೀಲನೆ ಮಾಡಲಿ, ಮತ್ತೆ ನಾವು ಆ ಕಡತವನ್ನು ಆಧರಿಸಿನೇ ವಾದ ಮಂಡನೆಯನ್ನು ಮಾಡ್ತೀವಿ. ಹೀಗಾಗಿ ಕಡತನೇ ಎಲ್ಲದಕ್ಕೂ ಉತ್ತರವನ್ನು ಕೊಡೋದ್ರಿಂದ ನಾವು ಲಿಖಿತವಾದಂಥ ಆಕ್ಷೇಪಣೆಯನ್ನು ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನ ರಾಜ್ಯಪಾಲರ ಪರ ವಕೀಲರು ಹೇಳಿದ್ದಾರೆ. ಅದೇ ರೀತಿ ಪ್ರದೀಪ್ ಕುಮಾರ್ ದೂರುದಾರ ಆತರ ಪರ ವಕೀಲರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಯಾವುದೇ ಒಂದು ಆಕ್ಷೇಪಣೆಯನ್ನು ನಾವು ಸಲ್ಲಿಸೋದಿಲ್ಲ, ಬದಲಾಗಿ ಈಗೇನು ರಾಜ್ಯಪಾಲರ ವಾದ ಏನಿದೆ ಅದಕ್ಕೆ ನಾವು ಸಮರ್ಥಿಸ್ಕೊಳ್ತೀವಿ, ಓರಲ್ ಆಗೇನೆ ನಾವು ಆರ್ಗ್ಯುಮೆಂಟ್ ಮಾಡ್ತೀವಿ, ಲಿಖಿತವಾದಂಥ ಆಕ್ಷೇಪಣೆಯನ್ನು ಸಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಇದೊಂದು ತಾಂತ್ರಿಕವಾದಂಥ ಅಂಶ. ಅಂದರೆ ಲಿಖಿತವಾದಂಥ ಒಂದು ಆಕ್ಷೇಪಣೆಯನ್ನು ಸಲ್ಲಿಸದೆ ಇದ್ರೆ ಕೇವಲ ಓರಲ್ ಆಗಿ ಆರ್ಗ್ಯುಮೆಂಟ್ ಮಾಡಬಹುದು. ಅಂತ ಸಂದರ್ಭದಲ್ಲಿ ಅವರು ಮೇಲ್ಮನವಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಅವರು ಲಿಖಿತವಾಗಿ ನಾವು ಇಂಥ ಆಕ್ಷೇಪಣೆಗಳನ್ನ ಸಲ್ಲಿಸಿಲ್ಲ, ಇವರು ಈಗ ಆರ್ಗ್ಯೂ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಕಂಟೆನ್ಷನ್ ಅನ್ನ ಮುಂದಿನ ದಿನಗಳಲ್ಲಿ ಸಿಎಂ ಪರ ಸಿದ್ದರಾಮಯ್ಯ ಪರ ವಕೀಲರು ತಗೊಳ್ಬಹುದು. ಆದರೆ ಕಡತನೇ ಎಲ್ಲ ಉತ್ತರ ಹೇಳೋದ್ರಿಂದ, ಅಂದ್ರೆ ಎಲ್ಲವೂ ದಾಖಲೆಗಳ ಆಧಾರದಲ್ಲಿ ಇರೋದ್ರಿಂದ ಲಿಖಿತ ಆಕ್ಷೇಪಣೆ ಸಲ್ಲಿಸೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ರಾಜ್ಯಪಾಲರು ಮತ್ತೆ ಪ್ರದೀಪ್ ಕುಮಾರ್ ಪರ ವಕೀಲರು ತಗೊಂಡಿರುವಂಥ ನಿರ್ಧಾರ. ಎಸ್ ರಮೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು